ಹಾಯ್ ಫ್ರೆಂಡ್ಸ್, ಇಲ್ಲಿ ಏನು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ಬ್ಲ್ಯಾಕ್ ಮಾರ್ಕ್ ಇದೆ. ಇದು ಲ್ಯಾಪ್ಟಾಪ್ ಅಲ್ಲಿ ಕೆಲವೊಂದು ಲ್ಯಾಪ್ಟಾಪ್ ಅಲ್ಲಿ ಬ್ಲ್ಯಾಕ್ ಕಲರ್ ಮಾರ್ಕ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದಿರಲ್ಲ, ಲೈನ್ಸ್ 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 ಮತ್ತೆ ಇಲ್ಲಿ ಸೈಡ್ ಅಲ್ಲಿ ಬ್ಲ್ಯಾಕ್ ಮಾರ್ಕ್ ಇದೆ. ಸೊ ಅದನ್ನ ಹೀಟ್ ಮಾಡೋದ್ರಿಂದ ಸರಿಯಾಗುತ್ತೆ ಅಂತ ಕೆಲವೊಬ್ರು ಹೇಳ್ತಾರೆ. ಸೊ ನಾನು ಟ್ರೈ ಮಾಡೋಣ ಅಂತ ಇದೀನಿ. ನೋಡೋಣ ಇದು ವರ್ಕ್ ಆಗುತ್ತೋ ಇಲ್ಲೋ ಅಂತ. ಈ ಬ್ಲ್ಯಾಕ್ ಮಾರ್ಕ್ ಹೇರ್ ಡ್ರೈಯರ್ ತಗೊಂಡು ಯೂಸ್ ಮಾಡಿ ಅದರಿಂದ ರಿಮೂವ್ ಆಗುತ್ತಾ ಅಂತ ಟ್ರೈ ಮಾಡಿ ನೋಡೋಣ. ಮೊದಲು ಈ ಹೇರ್ ಡ್ರೈಯರ್ ಅಲ್ಲಿ ಹೀಟರ್ನ ಆನ್ ಮಾಡ್ಕೊಂಡು ಈಗ ಟ್ರೈ ಮಾಡಿ ನೋಡಿ. ನಾನು ಟ್ರೈ ಮಾಡಿ ನೋಡ್ತೀನಿ, ತೋರಿಸ್ತೀನಿ ಬಿಫೋರ್ ಆ್ಯಂಡ್ ಆಫ್ಟರ್. ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡಿ ಏನಾಗುತ್ತೆ ಅಂತ. ಈ ಬ್ಲ್ಯಾಕ್ ಮಾರ್ಕ್ನ ನೋಡ್ತಾ ಇರಿ. ನೀವು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹೌದು ಇದು ನಿಜವಾಗ್ಲೂ ರಿಮೂವ್ ಆಗುತ್ತೆ. ಬಟ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಕಡಿಮೆ ಆಗುತ್ತೆ ಅಷ್ಟೇ. ನೀವು ಇನ್ ಕೇಸ್ ಸ್ಕ್ರೀನ್ ಮಧ್ಯದಲ್ಲಿ ಎಲ್ಲಾದರೂ ಚಿಕ್ಕ ಪುಟ್ಟ ಬ್ಲ್ಯಾಕ್ ಮಾರ್ಕ್ ಆಗಿತ್ತು ಅಂದರೆ ಸೊ ನೀವು ಯೂಸ್ ಮಾಡಬಹುದು. ಹೌದು ಇದು ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಕಲರ್ ಮಾರ್ಕ್ ಕಡಿಮೆ ಆಗುತ್ತೆ. ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ, ಮೊದಲಿಗಿಂತ ಸ್ವಲ್ಪ ಕಡಿಮೆ ಆಗಿದೆ. ಇದು ಹೇಗಾಗುತ್ತೆ ಅಂದರೆ, ನೀವು ಸ್ಕ್ರೀನ್ ಮೇಲೆ ಏನಾದರೂ ಪ್ರೆಸರ್ ವಸ್ತುನ ಇಟ್ಟಾಗ, ಅಥವಾ ನೀವು ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ಬೇರೆ ಊರಿಗೆ ಹೋಗ್ತಾ ಇರ್ತೀರ, ಅವು ಬಟ್ಟೆ ಚೆನ್ನಾಗಿ ತುರುಕ್ಬಿಡ್ತೀರ, ಅದರಿಂದನೇ ಪ್ರಾಬ್ಲಮ್ ಆಗೋದಿದೆ. ಈ ಥರ ಸ್ಕ್ರೀನ್ ಮೇಲೆ ಪ್ರೆಸರ್ ಜಾಸ್ತಿ ಬಿದ್ದಾಗ ಈ ಥರ ಸ್ಕ್ರೀನ್ ಡ್ಯಾಮೇಜ್ ಆಗುತ್ತೆ. ಸೊ ಸ್ಕ್ರೀನ್ ಮೇಲೆ ಈ ಥರ ಪ್ರೆಸರ್ ಬೀಳದೇ ಇರೋ ಥರ ಚೆನ್ನಾಗಿ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಹೇರ್ ಡ್ರೈಯರ್ ಯೂಸ್ ಮಾಡೋದ್ರಿಂದ ಸರಿ ಆಗುತ್ತೆ, ಬಟ್ ಕಂಪ್ಲೀಟಾಗಿ ಸರಿ ಆಗೋದಿಲ್ಲ. ಓಕೆ, ಥ್ಯಾಂಕ್ ಯು.